ಸಿಎಂ ಮತ್ತು ಕುಟುಂಬದ ವಿರುದ್ಧ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸಿಎಂ ಮತ್ತು ಕುಟುಂಬದ ವಿರುದ್ಧ ಮೂಡ ಹಗರಣ ಆರೋಪ ಕೇಳಿಬಂದಿತ್ತು. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ಆದೇಶ ಇವತ್ತು ಪ್ರಕಟ ಆಗುತ್ತೆ. ಆದೇಶ ಪ್ರಕಟಿಸಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖಾ ವರದಿ ಸಲ್ಲಿಕೆಗೆ ಸಮಯವನ್ನು ಕೇಳಿದ ಎಸ್ಪಿಪಿ ವರದಿ ಪ್ರಿಂಟ್ಗೆ ಹೋಗಿದೆ, ಕೆಲವೇ ಹೊತ್ತಲ್ಲಿ ಕೊಡ್ತೇವೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎಸ್ಪಿಪಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ನ ಹಾದಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಬಿ ರಿಪೋರ್ಟ್ ಸಂಬಂಧ ಆದೇಶ ಮಾಡಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ ಸ್ನೇಹಮಯಿ ಕೃಷ್ಣ ಏನ್ ರಿಪೋರ್ಟ್ ಕೊಡ್ತಾರೆ ನೋಡೋಣ ಅಂತ ಜಡ್ಜ್ ಅವರು ಹೇಳಿದ್ದಾರೆ. ವಿಚಾರಣೆ 2:45ಕ್ಕೆ ಮುಂದೂಡಿಕೆ ಆಗಿದೆ. ಸಿಎಂ ಮತ್ತು ಕುಟುಂಬದ ವಿರುದ್ಧ ಮೂಡ ಹಗರಣ ಕೇಸ್ ಸದ್ಯಕ್ಕೆ ಈಗ ಬಹಳ ಟೆನ್ಷನ್ನಲ್ಲಿದ್ದಾರೆ. ಯಾಕೆಂತಂದ್ರೆ ಈಗ ಕೋರ್ಟ್ನಲ್ಲಿ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಲೋಕಾಯುಕ್ತದಿಂದ ಸದ್ಯಕ್ಕೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿತ್ತು. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಅರ್ಜಿಯ ಆದೇಶ ಇವತ್ತು ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಕೂಡ ಈಗ ಸದ್ಯಕ್ಕೆ ಟೆನ್ಷನ್ ಅಲ್ಲಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರ ಪರವಾಗಿ ಆದೇಶ ಬಂದ್ರೆ ನೋ ಟೆನ್ಷನ್, ಇಲ್ಲವಾದಲ್ಲಿ ಏನು ಮಾಡಬೇಕು ಎಂಬುದು ಕೂಡ ಬಹಳ ಟೆನ್ಷನ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಅಲ್ಲೇ ಇದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಸಿಎಂ ಮತ್ತು ಕುಟುಂಬದ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಇವತ್ತು ಏನಾಗಬಹುದು ಕೋರ್ಟ್ ನಲ್ಲಿ ಅಂತ ಸಾಹಿತ್ಯ ಏನಂದ್ರೆ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿಬಿಟ್ಟು ಏನು ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಹಾಕಿದ್ರು. ಅದರ ಅರ್ಜಿಯ ಸಂಬಂಧ ಇವತ್ತು ಆದೇಶ ಇರುವಂತದ್ದು ಏನು ಪಕ್ಷ ಅವರಲ್ಲಿ ಏನು ಕೋರ್ಟ್ ಆರಂಭ ಆಯಿತು. ಈ ಸಂದರ್ಭದಲ್ಲಿ ಏನು ಲೋಕಾಯುಕ್ತ ಪರವಾಗಿ ಏನು ಎಸ್ಪಿಪಿ ವೆಂಕಟೇಶ್ ಭಟ್ ಅವರು ಬಂದು ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ, ವರದಿ ಸಲ್ಲಿಕೆ ಮಾಡಕ್ಕೆ ಕೆಲವೊಂದಿಷ್ಟು ಸಮಯ ಬೇಕು, ಅಂದ್ರೆ ಮಧ್ಯಾಹ್ನದ ವೇಳೆಗೆ ನಾವು ಸಮಯ ಬೇಕು ಅಂತ ಏನು ಕೇಳ್ಕೊಂಡಿದ್ರು. ಯಾಕಂದ್ರೆ ವರದಿ ಪ್ರಿಂಟ್ ಔಟ್ ಗೆ ಹೋಗಿರಿ ಮತ್ತೆ ಪ್ರಿಂಟ್ ಅನ್ನ ತಗೋಬೇಕು, ಹಾಗಾಗಿ ಮಧ್ಯಾಹ್ನ ತನಕ ಟೈಮ್ ಕೊಡ್ಬೇಕು ಅಂತ ಕೇಳಿದ್ರು. ಕೋರ್ಟ್ ಸಹ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿತ್ತು. ಸೊ ಈ ವೇಳೆ ಕೋರ್ಟ್ ಹಾಲ್ನಲ್ಲೇ ಇದ್ದಂತ ಸ್ನೇಹಮಯಿ ಕೃಷ್ಣ ಅವರು ಇದೊಂದು ರೀತಿ ಪ್ರಕರಣವನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಲೋಕಾಯುಕ್ತ ಮತ್ತೆ ಎಸ್ಪಿಪಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಡಿಲೇ ಅನ್ನ ಮಾಡಬಾರ್ದು. ನೀವು ಇವತ್ತೇ ಏನು ನಾನು ವಾದವನ್ನ ಮಾಡಿದ್ದೀನಿ, ಅದ್ರ ಸಂಬಂಧ ನೀವು ಆದೇಶವನ್ನ ಮಾಡ್ಬೇಕು ಅಂತ ಸಹ ಕೋರ್ಟ್ ಅಲ್ಲಿ ಮನವಿಯನ್ನ ಮಾಡಿದ್ರು. ಈ ವೇಳೆ ಜಡ್ಜ್ ಸಹ ಹೇಳಿದ್ರು ಅದಾಯ್ತು, ಅವರು ಏನು ರಿಪೋರ್ಟ್ ಕೊಡ್ತಾರೆ, ಏನು ಇವಾಗ ರಿಪೋರ್ಟ್ ಕೊಡ್ಬೇಕು ಅಂತ ಇವತ್ತು ಇದು ಹೇಳಿತ್ತು. ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾನು ಆರ್ಡರ್ ಅನ್ನ ನೋಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೂ ಮೊದಲು ಫಸ್ಟ್ ಅವರು ರಿಪೋರ್ಟ್ ಸಲ್ಲಿಕೆ ಮಾಡಲ್ಲ, ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡಿ ನಾನು ಆದೇಶ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಒಂದ್ ವೇಳೆ ಈಗ ಏನಾದ್ರು ಅಂದ್ರೆ ಕೊಟ್ಟಿರುವಂತಹ ಬಿ ರಿಪೋರ್ಟ್ ಏನಾದ್ರು ರಿಜೆಕ್ಟ್ ಆದ್ರೆ ಈಗ ಇಡಿ ಆಟೋಮೆಟಿಕ್ ಆಗಿ ಒಂದು ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ರಾಜ್ಯಪಾಲರು ಸಹ ಈ ಒಂದು ಪ್ರಕರಣದಲ್ಲಿ ಒಂದು ಅನುಮತಿಯನ್ನ ಕೊಟ್ಟಿದ್ರು. ಮತ್ತೆ ಕೋರ್ಟ್ ಹೈಕೋರ್ಟ್ ಸಿಂಗಲ್ ಜಡ್ಜ್ ಸಹ ಒಂದು ನಾಗಪ್ರಸನ್ನ ಅವರು ಏನು ನೀವು ತನಿಖೆ ಮಾಡಬಹುದು ಅಂತ ಹೇಳ್ಬಿಟ್ಟು ಸಹ ಕೊಟ್ಟಿದ್ರು. ಮತ್ತೆ ಇಡಿ ಸಹ ಏನು ಇನ್ನೂ ಸಹ ಅಪ್ಲಿಕೇಶನ್ ಏನಿದೆ ಇಡಿ ಅಪ್ಲಿಕೇಶನ್ ಸಹ ಇಡಿ ಸಹ ಅಂದ್ರೆ ಇಡಿಯ ಪ್ರಶ್ನೆ ಇಡಿ ಸಮನ್ಸ್ ಕೊಟ್ಟಿದ್ದು ಪಾರ್ವತಿ ಅವ್ರಿಗಿರ್ಬೋದು, ಭೈರತಿ ಅವ್ರಿಗಿರ್ಬೋದು, ಎಲ್ಲರೂ ಸಹ ಅದನ್ನ ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ಗೆ ಹೋಗಿದ್ರು. ಆ ಸಮನ್ಸ್ ಮಾತ್ರ ಏನು ರದ್ದನ್ನ ಮಾಡಿರುವಂತದ್ದು. ಇಡಿ ದಾಖಲಿಸಿಕೊಂಡಿದ್ದಂತಹ FIR ಏನಿದೆ ಮತ್ತೆ ECR ಏನಿದೆ ಅದನ್ನ ರದ್ದು ಮಾಡಿಲ್ಲ, ಇನ್ನೂ ಸಹ ಹಂಗೆ ಆಗಿದೆ. ಒಂದು ವೇಳೆ ಇವತ್ತೇನಾದ್ರೂ ರಿಜೆಕ್ಟ್ ಆದ್ರೆ ಇಡಿ ಆಟೋಮೆಟಿಕ್ ಆಗಿ ಎಂಟ್ರಿ ಆಗುತ್ತೆ. ಒಂದು ವೇಳೆ ಕೋರ್ಟ್ ನಿಂದ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡು ಅವರು ದಾಳಿಗಳನ್ನ ಮಾಡಬಹುದು, ಅಥವಾ ನೇರವಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿದ್ದಾರೆ ಎಲ್ಲರನ್ನೂ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಅಂತಿಮವಾಗಿ ಇವತ್ತು ಮಧ್ಯಾಹ್ನ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.